ಧನ್ಯವಾದ ಅಣ್ಣ. ಐ ಲವ್ ಯು ಬ್ರದರ್. ಏನು ಡ್ಯಾನ್ಸು ನಾನಿಂದ ನಿಜವಾಗಿ ಐ ಆಮ್ ಬಿಗ್ ಫ್ಯಾನ್ ಅಪ್ಪ ನಿಂಗೆ. ನೀ ಯಾಕೆ ಅಣ್ಣ ಇನ್ನೊಂದ್ಸರಿ ಅದ ನವಿಲ್ ಹಾ ರೆಕ್ಕಿ ಬಿಚ್ಚುತ್ತಲ್ಲ ಆ ವಾ ಆ ಹಾ 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 ಅಣ್ಣ ಹಿಂದಿದ್ದಾರ ಹುಷಾರಪ್ಪ ಮತ್ ಬಾವುಕಂದಿರ್ತ ಅಣ್ಣ ಜೂಮ್ ಹಾಕೋ ಅಣ್ಣ. ಅಣ್ಣ ಅಣ್ಣನ ಸ್ವಲ್ಪ ಎಲ್ಲರೂ ನೋಡ್ಲಿ, ಜೂಮ್ ಹಾಕೋ ಅಣ್ಣ ದಯವಿಟ್ಟು ನನಗೋಸ್ಕರ. ಬ್ರದರ್ ಒಂದು ನಿಮಿಷ LED ಬರ್ಬೇಕು ಅವರು. ಬರಲ್ಲ LED ಆನ್ ಮಾಡ್ರಿ. LED ಸರಿ ಅಣ್ಣ. ಜೂಮ್ ಕರೋ ಬರವಲ್ಲ. ಹಾ ಅಲ್ಲಿ ಅಣ್ಣ ಇನ್ನ ಅಲ್ಲದ ನೋಡ ಅಲ್ಲದ ಅಲ್ಲಿ ಬಾಟ್ಲಿ ಹಿಡ್ಕೊಂಡು ಹಿಂಗೆ ಮಾಡ್ತಾನ ನೀ ಬೇಕು ಅಣ್ಣ. ಅಣ್ಣ ತೆಳಗಿಡ ಅದ. ಹಾ ಒನ್ಸ್ ಮೋರ್ 1 2 3 ಸ್ಟಾರ್ಟ್. ವಾವ್. ಓಕೆ ಥ್ಯಾಂಕ್ ಯು. ಓಕೆ ಬೆಂಕಿ ಡ್ಯಾನ್ಸರ್ ಅನ್ನ ನೀನು ನಮ್ಮ DKD ಪೂಜಾಗ ಹೇಳಿ ಮಾಡಿಸಿದ ಜೋಡಿ. ನೆಕ್ಸ್ಟ್ ಸೀಸನ್ನಿಗೆ ನೀ ಫಿಕ್ಸ್ ನಮ್ಮ ಪೂಜಾನ ಕೂಡ. ಪೂಜಾ ಹಲೋ ಯಾವ DKD ಅಣ್ಣ? DKD ಪೂಜಾ ಅಣ್ಣ. ಅನ್ನ ಬಿಟ್ರಿ ಎರಡು ಕಡೆ ಕೊಡ್ತಿದ್ದ. ಮಾತಾಡ್ತೀನಿ, ನೀ ಮಾತಾಡ. ಏನ್ ಹೇಳಿದ ಅನ್ನೋದು ಆ ದೇವರಿಗೆ ಗೊತ್ತದ ನೋಡಿ ಅಣ್ಣ. ಒನ್ಸ್ ಮೋರ್ ಬರ್ಲಿ ಇನ್ನೊಮ್ಮೆ ಅವ್ರು ನೀರು ಕೊಡಿ ಪಟ್ಟ ಯಾರೇ ದಯಮಾಡಿ. ಈ ಹಾರ್ ಮತ ಕೆಳಗೆ ಹೋದ ಫೋಟೋ ಹೊಡಿ ಅಣ್ಣ. ನಾನು ಈ ಸರ ನಿನ್ ಕೈ ಕೊಡ್ತೀನಿ. ಟ್ರ್ಯಾಕ್ ವೀರ ಅಪ್ಪಾಜಿ ಧನ್ಯವಾದಗಳು ಹೇಳಿಸ್ ಮೊದ್ಲ. ಸೋಮು ಇದು ಹೋಗುತ್ರಿ ಹಾಯ್ ಬರುತ್ತೆ. ಎದಕ್ಕೆ ಕೊಟ್ಟಾರ ಅವರು? ಇದು ಒಂಥರ ಸಾರಿಗೆ ಇಲಾಖೆ ಇದ್ದಂಗೆ ಆಗ್ಬಿಡತ್ತಿದೆ. ಅವರ ಡ್ಯಾನ್ಸ್ ಅನ್ನು ನೋಡಿ ಸೋಮು ಹುಲ್ಯಾಳ್ ಅವರು 210 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಈಗ ನನ್ನ ಬಿಟ್ಟಣಿ ಇರತನ ಅಂದರ ಎಂದು ಆಗೋದಿಲ್ಲ. ಹಳ್ಳಿಯ ನೆನಪ ಮರಿತೀನಂದರ ನಿನಗ ನೀಗುದಿಲ್ಲ. ಧನ್ಯವಾದ. ಶಾಂತಿ 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 ಶಾಂತಿ. ಹಲೋ ಹಲೋ ಲಕ್ಷ್ಮಣ್ ಮಾಜಗ್ನೂರ್ ಮಾಮ ಅವೇ ಬೊಂಗ ಕುಂದ್ರಿ ಸರಿ ನೀ ಏನಾರು ಮಾಡಿ ಹೇಗಂದ. ಧನ್ಯವಾದ. ಟ್ರ್ಯಾಕ್ ನೀರು ಕೊಡ್ರಿ. ಯಾರರ ಹಸಿದು ಬಂದ್ರೆ ಒಂದು ತುತ್ತು ಅನ್ನ ಹಾಕ್ರಿ. ಯಾರರ ನೋವಿನಿಂದ ದುಃಖದಿಂದ ನಿಮ್ಮ ಹತ್ರ ಬಂದ್ರ ಅವ್ರ ಕಣ್ಣೀರು ಒರೆಸಿ ನಿಮ್ ಜೊತೆ ನಾನು ಇದೀನಿ ಅನ್ನುವಂತಹ ನಾಲ್ಕು ಮಾತಾಡಿ ಬಿಡ್ರಿ. ಈ ಜಗತ್ತಿನಾಗ ನಿಮ್ಮಂತ ದೊಡ್ಡ ಮನುಷ್ಯ ಯಾರು ಇರೋದಿಲ್ಲ. ಜೋರಾದ ಚಪ್ಪಾಳೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ಮನೋಹರ್ ಸೋನಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು, ಅಭಿನಂದನೆಗಳನ್ನ. ಅಣ್ಣ ಬ್ಯಾಸರದಾಗಿಂತ ಒಂದೊಂದು 2 ಮಾತು ಕೇಳ್ರಿ, ಸಮಾಧಾನ ಹೋಗ್ತೈತಿ. ಅವ್ನು ಬೇಸರ ಆದ್ರೆ ಅವ ಎಣ್ಣೆ ಹೊಡ್ಯಾವ ಇನ್ನೇನು ಕೇಳ್ತಾ. ಓಕೆ, ಈಗ ನಮ್ಮ ಡಿಬಾಸ್ ಅವರ ಒಂದು ಧ್ವನಿಯನ್ನ ಮಿಮಿಕ್ರಿ ಮಾಡ್ತಾ ಇದ್ದೀನಿ. ಓಕೆ ರೀ, ಸೂಪರ್. ಬರ್ಲಿ ಜೋರ ಚಪ್ಪಾಳೆ. ಯಾರು ಚಪ್ಪಾಳೆ ಹೊಡೆದಿಲ್ಲ ನಿಮ್ಮ ಮನೆಯವ್ರ ಆನಿ. ಶ್ರೀಶೈಲ್ ಗಣೇಶ್ ಅವರು ನನಗೆ 101 ರೂಪಾಯಿ ಕೊಟ್ಟಿದ್ದಾರೆ. ತುಂಬ ತುಂಬ ಧನ್ಯವಾದಗಳು. ಇವಾಗ ಈ ಒಂದು ಬನ್ನಟ್ಟಿ ಕ್ರಮದಲ್ಲಿ ನಮ್ಮ ಡಿಬಾಸ್ ಅವ್ರನ್ನ ಕರೆಸ್ತಾ ಇದ್ದೀನಿ. ವಾಯ್ಸ್ ಏನಾದರೂ ಕರೆಕ್ಟಾಗಿ ಬಂದರೆ ಮಾತ್ರ ಸೇಮ್ ಟು ಸೇಮ್ ಡೈಲಾಗ್. ಓಕೆ, ಆಕ್ಚುಲ್ ಆಗಿ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ ಚಿನ್ನ. ಎಲ್ಲ ನನ್ನ ತಂದೆ ತಾಯಿ ಸಮಾನದಂತ ಎಲ್ಲ ನನ್ನ ಗುರುಹಿಯರಿಗೆ ನಮಸ್ಕಾರ ಮಾಡ್ತಾ, ಹೆಣ್ಣು ಮಕ್ಕಳು ಇಟ್ಕೊಳ್ಳೋ ಅರ್ಶಿನ ಕುಂಕುಮ ನಮ್ಮ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬದುಕ್ತಾ ಇರೋರು ನಾವು. ಬಾವುಟ ಮುಟ್ಟಿದ್ರೇನೆ ಬಿಡಲ್ಲ, ಇನ್ನ ಹೆಣ್ಣು ಮಕ್ಕಳು ಮುಟ್ಟಿದ್ ಬಿಡ್ತೀವಿ. ಆ ಚಿನ್ನ ಅಡ್ಡ ಉದ್ದ ಆಗ್ತಾ ಇರ್ತೀವಿ. ಇದ್ರೆ ನೆಮ್ಮದಿ ಆಗಿರ್ಬೇಕು, ಇದ್ರೆ ನಮ್ದೇ ಆಗಿರ್ಬೇಕು ಚಿನ್ನ ಅಲ್ವಾ. ಇನ್ನು ತುಂಬಾ ವಯಸ್ಸುಗಳಿದೆ, ಮತ್ತೆ ಬರ್ತೀನಿ. ಸೊ ನನ್ನ ಒಂದು ನರೇಂದ್ರ ಮೋದಿಯವರ ಬಳಗ ಅವರು ನನಗೆ ಮತ್ತೊಂದು 101 ರೂಪಾಯಿ ಕೊಟ್ಟಿದ್ರು. ತುಂಬ ಖುಷಿ ಆಗ್ತಾ ಇದೆ. ಮನೋಹರ್ ಸೋನಾರ್ ಬಾಗಲಕೋಟೆ ಅಂತ ನಮ್ಮೂರು ಸೀಮಿಕೇರಿ. ಸೊ ನಿಜವಾಗ್ಲೂ ಈ ಒಂದು ಊರಿಗೆ ಬಂದರೂ ತುಂಬ ಖುಷಿ ಆಗ್ತಾ ಇದೆ. ತುಂಬ ಒಂದು ಅಭಿಮಾನಿಗಳು ತುಂಬ ಇದ್ದಾರೆ, ಕಲಾವಿದರನ್ನ ಪ್ರೀತಿಸುವಂತಹ ಜನಗಳು ಇಷ್ಟು ಜನ ಇದ್ದಾರೆ ಅಂತ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಸೊ ಇನ್ನೂ ತುಂಬ ನಟರಿದ್ದಾರೆ, ಎಲ್ಲರನ್ನೂ ವೇದಿಕೆ ಮೇಲೆ ಕರೆಸ್ತೀನಿ. ಇನ್ನೂ ತುಂಬ ನಟರು ಮಾಡಿರುವಂತಹ ಒಂದು ನಂದು ಐಡಿ ಇದೆ, ಮನೋಹರ್ ಸೋನಾರ್ ಬಾಗಲಕೋಟೆ ಅಂತ.
ರಮೇಶ್ ಹಾ, next ಮಚ್ಚಕ್ನವರು ಇನ್ನು ಮೂರು 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು. ಎಲ್ಲ ನಟರನ್ನ ಕರೆಸ್ತೀನಿ ಆದಷ್ಟು, ಕಲಾವಿದರು ಭಾಳ ಅದರ ಅದಕ್ಕೋಸ್ಕರ. ಅಂಡ್ ಇನ್ನೊಂದು ಹೇಳ್ಬೇಕಾಗೈತೆ ನಾನು. ಸೊ ಏನಪ್ಪಾ ಅಂತಂದ್ರೆ ಒಂದು ಬೈಕ್ ರೇಸ್ ಇರ್ತೈತ್ರಿ. ಬೈಕ್ ರೇಸ್ ಟೈಮ್ನಾಗ ಸೊ ಎಲ್ಲರೂ ಮುಂದೆ ಹೋಗ್ತಿರ್ತಾರ. ಹೋಗೋ ಟೈಮ್ನಾಗ ನನ್ನ ಬೈಕ್ ಏನಾಗುತ್ತೆ ಅಂದ್ರೆ ಪೆಟ್ರೋಲ್ ಖಾಲಿಯಾಗಿರ್ತೈತಿ. ಸೊ ಖಾಲಿ ಆ ಟೈಮ್ನಾಗ ನಮ್ಮ ಮೈಲಾರಿಯವರು ಆ ಒಂದು ರೇಸ್ ಒಳಗಿರ್ತಾರ. ಅವಾಗ ಅವ್ರು ಬಂದು ಏನು ಮಾಡ್ತಾರ ಅಂತಂದ್ರೆ ಅದಕ್ಕೆ ಪೆಟ್ರೋಲ್ ಹಾಕಿ ಮತ್ತೆ ನನ್ನ ಒಂದು ಮುಂದೆ ಹೊಡ್ಯಾರ. ಯಾಕಂತಂದ್ರೆ ಒಂದು ಟೈಮ್ನಾಗ ಕಾರ್ಯಕ್ರಮ ಕೊಟ್ಟಿದ್ದೆ ನಾನು, ಬಟ್ ಕಾರ್ಯಕ್ರಮಗಳು ಇರಲಿಲ್ಲ ನನಗೆ. ಬಟ್ ಈಗ ತುಂಬ ದೊಡ್ಡ ದೊಡ್ಡ ವೇದಿಕೆಗಳನ್ನು ಕಲ್ಪಿಸಿ ಕೊಟ್ಟಾರ. ಸೊ ಅವರಿಂದ ನಾನು ಈ ಒಂದು ಊರಿಗೆ ಬರೋಕ್ಕೆ ಕಾರಣ ಆಗೈತಿ. ಕಲಾವಿದರಾಗೋದು ದೊಡ್ಡ ಮಾತಲ್ರಿ. ಕಲಾವಿದರನ್ನ ಬೆಳೆಸೋದೇನೈತಲ್ಲ ತುಂಬ ಇನ್ಫಿಡೆಂಟ್ ಆಗುತ್ತೆ. ಒಂದು ಜೋರಾಗಿ ಬರಲಿ ನಮ್ಮ ತಮ್ಮ ಅಂತ ಹೇಳ್ತೀನಿ. ಯಾಕಂದ್ರೆ ಏನು ಇದನ್ನ ಹೇಳಂಗಿಲ್ಲ, ಹೇಳಲ್ಲ. ತುಂಬ ನಿಜವಾಗಿ ಈ ಮ್ಯೂಸಿಕ್ ಮೈಲಾರಿ ಏನ್ ನೋಡ್ತೀರಿ, ಒಂದು ಟೈಮ್ನಾಗ ನಾನು ಹಮಾಲಿ ಕೆಲಸ ಮಾಡುವಂತ ಸಂದರ್ಭದೊಳಗೆ ನನ್ನ ಕಲೆ ನನ್ನಲ್ಲಿರೋದು ಗುರುತಿಸಿ ಸಾಮಾಜಿಕ ಜಾಲತಾಣಗಳನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತ ಕಲಿಸ್ಕೊಟ್ಟಂತ ವ್ಯಕ್ತಿ. ಅವಾಗ ನನಗೆ ಪ್ಲಾಟ್ಫಾರ್ಮ್ ಹಾಕೊಟ್ರು. ಇವತ್ತು ನನ್ನ ಒಂದು ಅಳಿಲು ಸೇವೆ ಅವ್ರಿಗೆ ಮಾಡತ್ತೀನಿ ನಾನು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನೀವು ಬೆಳೆಸಿರ್ತಕ್ಕಂಥ ಪ್ರತಿಭೆಗಳು ನಾವೆಲ್ಲ, ವೇರು ಅಣ್ಣ ಆಗಿರ್ಬೋದು, ನಾನಾಗಿರ್ಬೋದು, ವೇದಿಕೆ ಮೇಲಿರುವ ಎಲ್ಲ ಕಲಾವಿದರು ನಿಮ್ಮಿಂದನೇ ಬೆಳೆದಿರ್ತಕ್ಕಂಥ, ನಿಮ್ಮಿಂದನೇ ಬದುಕ್ತಿರ್ತಕ್ಕಂಥ ಜೀವಿಗಳನ್ನ ನಿಮ್ಮ ಬಿಟ್ಟು ನಾವಿಲ್ಲ ಅಂತ ಹೇಳ್ತಾ, ಇವನು ಕೃಷ್ಣ ಬೀದರ್ ಅಂತ ಹೇಳಿ ಒಳ್ಳೆಯ ಪ್ರತಿಭೆ, ಆದ್ರೆ ಸ್ವಲ್ಪ ಸುಳಿ ಸುಮಾರು ಐತಿ. ಇಲ್ಲ ರೀ, ಸುಳಿನ ಕಾಣವತ್ತು ಪಾಪ ಅವ್ರು ಹಿಂಗೆ ಕೋರ್ಲದವು.